ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೂಲಿಬೆಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆ ಆಗಿರತಕ್ಕಂತಹ ಈ ಪದವಿ ಕಾಲೇಜಿನ NSS ಚಟುವಟಿಕೆಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ಕಾಲೇಜಿನ NSS ಘಟಕ ದೈನಂದಿನ ಚಟುವಟಿಕೆಗಳು ಹಾಗೂ ವಾರ್ಷಿಕ ವಿಶೇಷ ಶಿಬಿರದ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 5.5 ಎಕರೆ ಪ್ರದೇಶದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಆವರಣವನ್ನು ಸ್ವಚ್ಛವಾಗಿಡುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ವಿನಯವಂತಿಕೆ, ಸೌಜನ್ಯತೆಗೆ ಹೆಸರಾಗಿದ್ದು, ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಅತ್ಯಂತ ಮನಸ್ಪೂರ್ವಕವಾಗಿ ಭಾಗವಹಿಸುವುದನ್ನು ಕಾಣಬಹುದು. ಕಾಲೇಜಿನ ಆವರಣ ಸ್ವಚ್ಛತಾ ಕಾರ್ಯದಲ್ಲಿ ತಾವು ಯಾರಿಗೇನು ಕಡಿಮೆ ಇಲ್ಲ ಎಂಬ ರೀತಿಯಲ್ಲಿ ತಮ್ಮ ಸ್ವಂತ ಕಾರ್ಯನಿರ್ವಹಿಸೋ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ಸಹ ಕಾಣಬಹುದು. ಕಾಲೇಜಿನ ಆವರಣದಲ್ಲಿ ಬೆಳೆದಿರ್ತಕ್ಕಂತಹ ಕಳೆಯನ್ನು ಪದವಿ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಅದನ್ನು ಅತ್ಯಂತ ಖುಷಿಯಾಗಿ ನಿರ್ವಹಿಸ್ತಾ ಇರತಕ್ಕಂಥದ್ದನ್ನು ತಾವು ಕಾಣ್ಬೋದು. ವಿದ್ಯಾರ್ಥಿಗಳ ಜೊತೆಗೆ ಉಪನ್ಯಾಸಕರು ಸಹ ಭಾಗಿಯಾಗಿರೋದನ್ನು ಕಾಣ್ಬೋದು. ಕಾಲೇಜಿನ ಆವರಣದಲ್ಲಿ ಪಾತಿಗಳನ್ನು ಮಾಡ್ತಾ ಇರತಕ್ಕಂಥ ಕಾರ್ಯ, ಗಿಡಗಳನ್ನು ನೆಡೋದಕ್ಕೋಸ್ಕರ ಪಾತಿಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಕೆಲಸ. ಹಾಗೆಯೇ ಕಾಲೇಜಿನ ಆವರಣದಲ್ಲಿರುವ ದೊಡ್ಡ ಆಲದ ಮರದ ಪಕ್ಕದಲ್ಲಿ ಇದ್ದಂತಹ ಕಳೆಯನ್ನು ತೆಗೆದು ಅಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ. ಪದವಿ ವಿದ್ಯಾರ್ಥಿಗಳ ಶ್ರಮ ನೋಡ್ಬೋದು. ಅತ್ಯಂತ ಉತ್ಸಾಹದಿಂದ, ಪ್ರೀತಿಯಿಂದ ನಿರ್ವಹಿಸ್ತಾ ಇರತಕ್ಕಂಥ ಕಾರ್ಯವನ್ನು ನೋಡ್ಬೋದು. ಇದು ಕಾಲೇಜಿನ ಪಾರ್ಶ್ವಭಾಗ. ಇಲ್ಲಿ ಬೆಳೆದಿರ್ತಕ್ಕಂತಹ ಕಳೆಯನ್ನು ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ತೆಗೆದುಹಾಕ್ತಾ ಇರ್ತಕ್ಕಂಥದ್ದು. ಕಾಲೇಜಿನಲ್ಲಿ ಶುಚಿತ್ವಕ್ಕೂ ಆದ್ಯತೆ ಇರಬೇಕೆಂದು ಮನಗಂಡಿರುವ ವಿದ್ಯಾರ್ಥಿಗಳು ಕಳೆಯನ್ನು ತಮ್ಮ ಪರಿಶ್ರಮದಿಂದ ತೆಗೆದುಹಾಕ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಹಾಗೆ ಆವರಣದಲ್ಲಿದ್ದಂತಹ ಜಲ್ಲಿಯನ್ನು ಬೇರೆಡೆಗೆ ಸಾಗಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿ ಸ್ವಯಂ ಸೇವಕರು ಕಳೆ ಕೀಳ್ತಾ ಇರತಕ್ಕಂಥದ್ದು. ಹಾಗೆಯೇ ಆವರಣದಲ್ಲಿದ್ದಂತಹ ಕಸವನ್ನು ಬೇರೆಡೆಗೆ ಸಾಗಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ಕಾಣ್ತಾ ಇದ್ದೀರಾ. ಕಾಲೇಜಿನ ಆವರಣದ ಬಗ್ಗೆ ತಮ್ಮ ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ವಿದ್ಯಾರ್ಥಿ. Good morning. My name is Tanushree. I am final year BCom student. This is our ತರಹದ ಗಿಡಗಳನ್ನು ನೆಟ್ಟಿದ್ದೇವೆ. ಅದರಲ್ಲಿ ಫ್ರೂಟ್ಸ್ ಮತ್ತನಿಂದ ವ್ಯಾಲ್ಯೂಯಬಲ್ ಟ್ರೀಸ್ ಎಲ್ಲಾನು ಇದರಲ್ಲಿ ಟೀಚರ್ಸ್ ಅವ್ರ ಜೊತೆ ಎಲ್ಲ ಬಂದು ಅವಾಗೆಲ್ಲ ಕ್ಯಾಂಪಸ್ ಎಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಗಿಡ ಸುತ್ತೂರ ಎಲ್ಲ ನೀರೆಲ್ಲ ಹಾಕ್ತಾ ಇರ್ತೀವಿ ಅವಾಗವಾಗ. ಆಮೇಲೆ ಡೈಲಿ ½ ಫ್ರೀ ಟೈಮ್ ಮಾಡ್ಕೊಂಡು ಬಂದು ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ಕಾಲೇಜು ತುಂಬಾ ಎಲ್ಲ ಎಂಜಾಯ್ ಮಾಡ್ಬೋದು. ಕಾಲೇಜು ತುಂಬಾ ಚೆನ್ನಾಗಿದೆ ಇದೆ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಆಲದ ಮರ. ಇಲ್ಲಿ ಫಸ್ಟ್ ಮೊದ್ಲು ಫುಲ್ ಕಾಡ್ ತರ ಇತ್ತು, ಏನು ನೀಟಾಗಿರ್ಲಿಲ್ಲ. ನಾನು NSS ಸೇರಿದಾಗ ಫಸ್ಟ್ನೇ ಬ್ಯಾಚ್ ಅಲ್ಲಿ, ಫಸ್ಟ್ನೇ NSS ಕ್ಯಾಂಪ್ ಅಲ್ಲಿ ನಾವು ಎಲ್ಲಾರು ಸೇರ್ಕೊಂಡು ನಮ್ಮ ಕಾಲೇಜಲ್ಲಿ ಈ ಕ್ಯಾಂಪಸ್ ನ ಕ್ಲೀನ್ ಮಾಡಿ 1000 ಗಿಡಗಳನ್ನ ನೆಟ್ಟಿದ್ದೀವಿ. ನೆಟ್ಟಿರೋದು ಅಲ್ದೇನು ನಮ್ ಸ್ವಲ್ಪ ಕಾಲೇಜಲ್ಲಿ ಫ್ರೀ ಟೈಮ್ ಅಲ್ಲಿ ಮತ್ತೆ ನಮ್ಗೆ ಫ್ರೀ ಇದ್ದಾಗ ಎಲ್ಲಾನು ಬಂದ್ಬಿಟ್ಟು ನಾವು ನೀರೆಲ್ಲ ಹಾಕ್ತಿವಿ, ಕ್ಲೀನ್ ಎಲ್ಲ ಮಾಡ್ತೀವಿ. ಮತ್ತೆ ನೀಟಾಗಿ ನಾವು ಮೈಂಟೈನ್ ಮಾಡ್ಕೊಂಡ್ ಬರ್ತೀವಿ. ಯಾವ್ದೇ ತರ ಡಿಸ್ಟರ್ಬೆನ್ಸ್ ಏನು ಇಲ್ದೆ ಅಲ್ಲೆಲ್ಲ ಫುಲ್ಲು ಕಾಂಪೌಂಡ್ ಟೈಪ್ ಸಹ ನೀರ್ ಹಾಕ್ತಾರೆ. ಮತ್ತೆ ನಾವು ಫ್ರೀ ಟೈಮ್ ಅಲ್ಲೆಲ್ಲ ಮತ್ತೆ ಈ ಮರ ಹತ್ರ ಬಂದ್ಬಿಟ್ಟು ನಾವು ಈ ಪ್ಲೇಸ್ ಎಲ್ಲ ನಾವು NSS ಕ್ಯಾಂಪ್ ಅಲ್ಲೇ ನಾವು ಕ್ಲೀನ್ ಮಾಡಿರೋದು. ಸ್ವಯಂ ಸೇವಕಿ ತಾನು ನೆಟ್ಟಿರುವ ಗಿಡದ ಪಕ್ಕದಲ್ಲಿ ನಿಂತಿರೋದು. ಫಲಶ್ರುತಿ ಕಾಲೇಜಿನ ಆವರಣ ಈಗ ಈ ರೀತಿನಲ್ಲಿದೆ. ಗಿಡಗಳು ದೊಡ್ಡದಾಗ್ತಾ ಇದೆ, ಪ್ರತಿಯೊಂದು ಗಿಡನೂ ಉಳ್ಕೊಂಡಿದೆ.